ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಹಾರ್ಕೋಟದ ಶ್ರೀಮಠದಲ್ಲಿ ಸಂಜೆವಾಣಿ 2026 ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಅಮೃತ ಹಸ್ತದಿಂದ ಲೋಕಾರ್ಪಣೆ. ಸಮಾರಂಭದಲ್ಲಿ ಹಲವು ಪತ್ರಕರ್ತರು ಹಾಗೂ ಶ್ರೀಮಠದ ಭಕ್ತಾದಿಗಳು ಭಾಗಿ. ಜನವರಿ 2ರಂದು ನಗರದ ಸಪ್ನ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರ ಬಿಡುಗಡೆ. ಸುಮಾರು 22 ವಚನಗಳು ಸೇರಿದಂತೆ ವಿವಿಧ ಆಕರ್ಷಕ ಸನ್ನಿವೇಶ ಒಳಗೊಂಡಿದೆ. ಪ್ರತಿಯೊಬ್ಬರು ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ನಟ ನಿರ್ದೇಶಕ ವಿಷ್ಣುಕಾಂತ್ ಬಿಜೆ ಕೋರಿಕೆ. ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಆರಂಭವಾದ ವಿವಾಹ ಪೂರ್ವ ಸಂವಾದ ಕೇಂದ್ರದ ಸದುಪಯೋಗವನ್ನು ಜಿಲ್ಲೆಯ ಜನತೆ ಪಡೆದುಕೊಳ್ಳಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಪ್ರೀ ವೆಡ್ಡಿಂಗ್ ಶೂಟಿಂಗ್ನಿಂದ ಅನೇಕ ಸಂಬಂಧಗಳು ಮುರಿದು ಬೀಳುತ್ತಿವೆ. ಸಂವಾದ ಕೇಂದ್ರದಿಂದ ವೈವಾಹಿಕ ಜೀವನ ಸಮೃದ್ಧಿ. ಶಿವಯ್ಯ ಸ್ವಾಮಿ. ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ತ್ರಿವಿಧ ದಾಸೋಹದ ಶ್ರೀಮಠವಾಗಿರುವಂತಹ ಹಾರ್ಕೋಡ ಹಿರೇಮಠ ಸಂಸ್ಥಾನದಲ್ಲಿ ಬುಧವಾರ ನಾಡಿನ ಹೆಮ್ಮೆಯ ಹಾಗೂ ಸಮೃದ್ಧಿ ದಿನಪತ್ರಿಕೆಯಾದ ಸಂಜೆವಾಣಿ ದಿನಪತ್ರಿಕೆಯ ಪಂಚಾಂಗ ಸಹಿತ ದರ್ಶಿಕೆ ಬಿಡುಗಡೆ ಸಮಾರಂಭ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದಿನದರ್ಶಿಕೆ ಬಿಡುಗಡೆ ಮಾಡಿದ ಹಾರ್ಕೋಡ ಹಿರೇಮಠದ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡ್ತಾ, ಸಂಜೆವಾಣಿ ದಿನಪತ್ರಿಕೆ ನಾಡಿನ ಉದ್ದಗಲಕ್ಕೂ ಪಂಚಾಂಗ ಸಹಿತ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿ ಈ ಭಾಗದ ಮಠಾಧೀಶರ, ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಜನರಿಗೆ ಪರಿಚಯಿಸುವಂತಹ ಕಾರ್ಯ ಮಾಡಿಕೊಂಡು ಬರ್ತಾ ಇದೆ. ಮಠಾಧೀಶರ ಹುಟ್ಟುಹಬ್ಬ, ರಾಜಕಾರಣಿಗಳ ಜನ್ಮದಿನ ಸೇರಿದಂತೆ ಜಿಲ್ಲೆಯ ಸುಪ್ರಸಿದ್ಧ ಜಾತ್ರಾ ಮಹೋತ್ಸವಗಳು ಈ ದಿನದರ್ಶಿಕೆಯಲ್ಲಿ ಅಡಗಿದ್ದು, ಇಡೀ ದಿನದರ್ಶಿಕೆ ಸಮೂಹಕ್ಕೆ ಇದು ಒಂದು ಮಾದರಿಪ್ರಾಯವಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಬೆಳಗಾದರೆ ಸಂಜೆವಾಣಿ ದಿನಪತ್ರಿಕೆ ಗಮನಿಸಿದರೆ ನಿತ್ಯದ ನಮ್ಮ ದೈನಂದಿನ ಚಟುವಟಿಕೆಗಳು ಸರಾಗವಾಗಿ ಸಾಗಲು ಅನುವು ಮಾಡಿಕೊಡ್ತದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಂಜೆವಾಣಿ ದಿನಪತ್ರಿಕೆಯ ಉಪಸಂಪಾದಕರು ಹಾಗೂ ಜಿಲ್ಲಾ ವರದಿಗಾರರಾದ ಶಿವಕುಮಾರ್ ಸ್ವಾಮಿ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ. ಸಂಜೆವಾಣಿ ದಿನಪತ್ರಿಕೆಯು ಕಳೆದ 7 ವರ್ಷಗಳಿಂದ ಶ್ರೀಮಠದಲ್ಲಿ ಪೂಜ್ಯರ ಅಮೃತ ಹಸ್ತದಿಂದ ಪಂಚಾಂಗ ಸಹಿತ ದಿನದರ್ಶಿಕೆ ಬಿಡುಗಡೆ ಮಾಡಿ ಕನ್ನಡ ನಾಡಿಗೆ ಒಂದು ಹೊಸ ಸಂದೇಶ ನೀಡುವ ವಿನೂತನ ಕಾರ್ಯ ಮಾಡ್ತಾ ಇದೆ. ಮಠಾಧೀಶರ ವರ್ಧಂತಿ ಮಹೋತ್ಸವಗಳು, ಮಂತ್ರಿಗಳ, ಶಾಸಕರ ಹುಟ್ಟುಹಬ್ಬಗಳು, ರಾಜಕೀಯ ಮುತ್ಸದ್ದಿಗಳ ಜನ್ಮದಿನ, ಈ ಭಾಗದ ಪವಾಡ ಪುರುಷರ ಸ್ಮರಣೋತ್ಸವಗಳು, ವಿಶೇಷ ಜಾತ್ರೆಗಳು, ಅದರಲ್ಲೂ ಮುಖ್ಯವಾಗಿ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ದಾದಿಯವರ ಸ್ಮೃತಿ ದಿನಗಳು ಸೇರಿದಂತೆ ವೈವಿಧ್ಯಮಯ ವಿದ್ಯಮಾನಗಳನ್ನು ಒಳಗೊಂಡ ಈ ವರ್ಷದ ದಿನದರ್ಶಿಕೆಯು ನಾಡಿನ ಉದ್ದಗಲಕ್ಕೂ ಮನೆ ಮಾತಾಗಿದೆ. ಪೂಜ್ಯರ ಸಹಕಾರ, ಮಾರ್ಗದರ್ಶನ ಪತ್ರಿಕೆಗೆ ಸದಾ ಸಿಗುತ್ತಿರಲಿ ಎಂದು ಆಶಿಸುವುದಾಗಿ ತಿಳಿಸಿದರು. ಬಿಜೆಪಿ ಹಿರಿಯ ಮುಖಂಡ ಗಿರಿರಾಜ್ ಎಳಮೇಲಿ, ಗುದ್ಗೆ ಆಸ್ಪತ್ರೆಯ ವ್ಯವಸ್ಥಾಪಕ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ಪತ್ರಕರ್ತ ಮಹಾರುದ್ರ ಡಾಕುಳಗಿ, ನಿವೃತ್ತ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಬಿಕೆ ಹಿರೇಮಠ್, ಪ್ರಮುಖರಾದ ಮಹಾರಾಜಪ್ಪ ಮುಳೆ, ಸಂಜೆವಾಣಿ ವರದಿಗಾರರಾದ ವಿದ್ಯಾಸಾಗರ್ ಕಟ್ಟಿಮನಿ, ಶಿವಶರಣ ಚಾಂಗ್ಲೇರ ಸೇರಿದಂತೆ ಶ್ರೀಮಠದ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತ್ರಿವಿಧ ದಾಸೋಹದ ಮಠ ಅಂತ ಫೇಮಸ್ ಆಗಿ ಇವತ್ತು ಈ ಭಾಗಕ್ಕೆ ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸುವಂಥ ಒಂದು ಹಾರ್ಕೋಡ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸಂಜೆವಾಣಿ ದಿನಪತ್ರಿಕೆ ಪಂಚಾಂಗ ಸಹಿತ ದಿನದರ್ಶಿಕೆಯನ್ನು ಪೂಜ್ಯರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡ್ತಾ ಇದೆ. ಇದು ಶ್ರೀಮಠದಲ್ಲಿ 7ನೆಯ ಒಂದು ಬಿಡುಗಡೆ ಕಾರ್ಯಕ್ರಮ. ಇವತ್ತು 6 ವರ್ಷ ಮುಗಿತು. ಇದು 7ನೇ ಪಂಚಾಂಗ ಸಹಿತ ದಿನದರ್ಶಿಕೆಯನ್ನು ಪೂಜ್ಯರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಸಹ ನಮ್ಮ ಒಂದು ಕೋರಿಕೆಗೆ ಕಳೆದ 2-3 ದಿವಸಗಳ ಹಿಂದೆಯೇ ಶ್ರೀಮಠದ ಪ್ರತಿ ವರ್ಷದಂತೆ ಶಿವಯೋಗಿಗಳ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಗಿದ್ರೂ ಸಹ ಅಷ್ಟು ಒತ್ತಡದಲ್ಲಿಯೂ ಸಹ ಇವತ್ತು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಜೊತೆಗೆ ವಿಶೇಷವಾಗಿ ನಮ್ಮ ಜೊತೆಗೆ ಈ ಒಂದು ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿರುವಂಥ ವೀರಮಾಹೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವಂಥ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಹಾರ್ದಿಕ ಸುಸ್ವಾಗತವನ್ನು ಕೋರ್ತೇನೆ. ಪತ್ರಕರ್ತರು ಹಾಗೂ ಯುವ ಸಾಹಿತಿಗಳು ಆಗಿರುವಂಥ ಮಹಾರುದ್ರ ಡಾಕುಳಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಹಾರ್ದಿಕ ಸುಸ್ವಾಗತವನ್ನು ಕೋರ್ತೇನೆ. ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್
ಜಿಲ್ಲಾ ಪಂಚಾಯಿತಿಯ ನಿವೃತ್ತ ಉಪ ಕಾರ್ಯದರ್ಶಿಗಳಾಗಿರುವಂಥ ಹಿರೇಮಠ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಶಾಪರವಾಡಿಯ ಮಹಾರಾಜಪ್ಪ ಮುಳೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನಾಡಿನ ಹೆಮ್ಮೆಯ ಮಠಾಧೀಶರ ಮಾರ್ಗದರ್ಶನ ಹಾಗೂ ಪೂಜ್ಯ ಮಾತಾಜಿಯವರು ರಚನೆ ಮಾಡಿರುವಂತಹ ತರಂಗಿಣಿ ಗ್ರಂಥ, ಕದಳಿಯ ಕರ್ಪೂರ ಸೇರಿದಂತೆ ಹಲವು ಕೃತಿಗಳ ಆಧಾರವಾಗಿಟ್ಟುಕೊಂಡು ಜೊತೆಗೆ ಜ್ಞಾನಿಗಳ ಮಾರ್ಗದರ್ಶನ ಮತ್ತು ಸರ್ಕಾರದ ವಚನ ಸಂಪುಟಗಳ ಆಧಾರಿತ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರವನ್ನು ಸ್ವತಃ ನಾನೇ ರಚನೆ ಮಾಡಿ ನಿರ್ದೇಶನ ಮತ್ತು ನಿರ್ಮಾಪಕನಾಗಿ ಒಂದಿಷ್ಟು ಕಪ್ಪು ಚುಕ್ಕೆ ಬರದಂತೆ ಅಕ್ಕ ಮಹಾದೇವಿ ಚಿತ್ರ ನಿರ್ದೇಶಿಸಿದ್ದೇನೆ. ಪ್ರತಿಯೊಬ್ಬರೂ ಕೂಡ ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕೆಂದು ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿರುವಂತಹ ವಿಷ್ಣುಕಾಂತ್ ಬಿಜೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಇದೊಂದು ದಾಖಲೆಯ ಚಿತ್ರವಾಗಿ ಮಾರ್ಪಾಡಾಗ್ತಾ ಇದೆ. ಪಳಿನಿ ಡಿ ಸೇನಾಪತಿ ಧ್ವನಿ ಅಭಿಯಂತರರಾಗಿ, ಹಂಸಲೇಖ ಅವರು ಸಂಗೀತ ನಿರ್ದೇಶಕರಾಗಿ, ಛಾಯಾಗ್ರಹಣ ರವಿ ಸುವರ್ಣ ಅವರು, ಸಂಕಲನ ಅಮಿತ್ ಜವಳಕರ್ ಅವರು ಮಾಡಿದ್ದಾರೆ ಎಂದು ಚಿತ್ರತಂಡದ ಕುರಿತು ಸಮಗ್ರವಾಗಿ ಅವರು ಮಾಹಿತಿಯನ್ನು ನೀಡಿದರು. ಜೊತೆಗೆ ಈ ಅಕ್ಕ ಮಹಾದೇವಿ ಚಲನಚಿತ್ರವನ್ನು ಬಹಳ ಆಕರ್ಷಕವಾಗಿ ಮೂಡಿ ಬಂದಿದೆ. ಇದು ಜನವರಿ 2ರಂದು ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿ ವೀಕ್ಷಣೆ ಮಾಡಿ ನಮಗೆ ಸಹಕಾರ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ದೇಹಕ್ಕೆ ಆತ್ಮ ಎಷ್ಟು ಮುಖ್ಯವೋ ಹಾಗೆ ಚಿತ್ರಕ್ಕೆ ಆತ್ಮದಂತೆ ಸಂಗೀತ ನೀಡಲಾಗಿದೆ. 22 ವಚನಗಳು ಸೇರಿದಂತೆ ಹಲವು ಹಾಡುಗಳು ಇದರಲ್ಲಿ ವೀಕ್ಷಕರಿಗೆ ನೀಡಲಾಗಿದೆ. ಇಂತಹ ಧಾರ್ಮಿಕ ಚಿತ್ರಗಳು ದಕ್ಷಿಣ ಕರ್ನಾಟಕದವರಿಗೆ ಒಂದಿಷ್ಟು ತಾತ್ಸಾರ ಉಂಟು ಮಾಡುವ ಇಂದಿನ ಕಾಲದಲ್ಲಿ ಉತ್ತರ ಕರ್ನಾಟಕದ ಶರಣ ಭೂಮಿಯ ಜನರು ಅಕ್ಕ ಮಹಾದೇವಿ ಅವರನ್ನು ಹೃದಯದಲ್ಲಿಟ್ಟುಕೊಂಡು ಪೂಜಿಸುವರೆಂಬ ಭರವಸೆ ನನಗಿದೆ ಎನ್ನುವಂಥ ಮಾತನ್ನು ವಿಷ್ಣುಕಾಂತ್ ಬಿಜೆ ಹೇಳಿದರು. ಈ ಚಿತ್ರದಲ್ಲಿ ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿಯವರ ಅನುಭವ ಮಂಟಪದ ವಾಗ್ವಾದ, ಕೌಶಿಕ ಮಹಾರಾಜನ ನಟನೆ, ಮಡಿವಾಳ ಮಾಚಿದೇವ, ಕಿನ್ನರಿ ಬೊಮ್ಮಯ್ಯ ಸೇರಿದಂತೆ ಹಲವು ಶರಣರ ಪಾತ್ರಗಳನ್ನು ತುಂಬಾ ಯಶಸ್ವಿಯಾಗಿ ಆಕರ್ಷಕವಾಗಿ ನಿರ್ವಹಿಸಲಾಗಿದೆ. ಈ ಚಿತ್ರವು 2 ಗಂಟೆ 36 ನಿಮಿಷ 20 ಸೆಕೆಂಡ್ಗಳ ಅವಧಿ ಹೊಂದಿದೆ. ನೋಡುಗರನ್ನ ನೋಡಿಕೊಂಡು ಹೋಗುವಂತೆ ಚಿತ್ರವು ಅತ್ಯಾಕರ್ಷಕವಾಗಿ ಮೂಡಿಬಂದಿದೆ. ಅಕ್ಕ ಮಹಾದೇವಿ ಪಾತ್ರದ ಸುಲಕ್ಷಾ ಕೈರಾ ಅವರು ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಿ ಭಾವಪರವಶರಾಗಿ ನಟನೆ ಮಾಡಿದ್ದು ಚಿತ್ರದ ಟ್ರೈಲರ್ ನೋಡಿಯೇ ಜನರು ಆಕರ್ಷಿತರಾಗಿದ್ದಾರೆ ಎಂದು ತಿಳಿಸಿದರು. ನಟಿ ಸುಲಕ್ಷಾ ಕೈರಾ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಇದು ನನ್ನ 4ನೇ ಚಿತ್ರವಾಗಿದ್ದು ಎಲ್ಲ ಚಿತ್ರಗಳಿಗಿಂತ ಇದು ನನಗೆ ಮಹತ್ವದ ತಿರುವನ್ನು ತಂದುಕೊಡುವ ಚಿತ್ರವಾಗಿದೆ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ಪಾತ್ರವನ್ನ ಮಾಡಿರುವಂಥದ್ದು ನಿಜಕ್ಕೂ ಕೂಡ ನನ್ನ ಜೀವನದ ಒಂದು ಸೌಭಾಗ್ಯದ ಕ್ಷಣಗಳು ಎನ್ನುವಂಥ ಮಾತನ್ನು ಕೂಡ ಕೈರಾ ಅವರು ಹೇಳಿದ್ದಾರೆ. ಹೀಗಾಗಿ ಅಕ್ಕ ಮಹಾದೇವಿ, ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರವನ್ನು ಪ್ರತಿಯೊಬ್ಬರು ಕೂಡ ಒಂದು ಚಿತ್ರಮಂದಿರಗಳಿಗೆ ಆಗಮಿಸಿ ಆ ಚಿತ್ರವನ್ನು ವೀಕ್ಷಿಸಿ ಸಹಕರಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಅಕ್ಷಯ್, ರಾಘವೇಂದ್ರ, ನಾಗರಾಜ್ ಜೋಗಿ, ವೈಜಿನಾಥ್ ಬಿರಾದರ್, ಕೇದಾರ್, ರೋಶನಿ ಮಾಳ್ಗೆ, ಜಯಸ್ವಾಮಿ, ಶ್ರೀ ಗೌರಿ ಸೇರಿದಂತೆ ಚಿತ್ರತಂಡದ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ನೀತಿ ಪರಂಪರೆಗಳಿರ್ತವೆ. ಆ ಪರಂಪರೆಗೆ ನಂದಿಲ್ಲ ಅಂತ ಅವ್ರಿಗೆ ಅನಿಸ್ಬೋದು. ನಾವು ನಂದು ನಿಂದು ಮತ್ತೊಬ್ಬರದಲ್ಲ. ಸಾರ್ವತ್ರಿಕವಾಗಿ ಅಕ್ಕ ಮಹಾದೇವಿ ಹುಟ್ಟು ಬದುಕು ಯಾವ ಥರ ಕಳೆದ್ರು, ಹುಟ್ಟು ಬದುಕು ಮತ್ತು ಅವ್ರದ್ದು ಯಾವ ಶೈಲಿನಲ್ಲಿತ್ತು, ಶೈಲಿ ಮತ್ತು ಪರಂಪರೆ ತುಂಬ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರು ನಾವು ಕತೆ ಬಿಡ್ಕೊಂಡು ಹೋಗ್ತೀವಿ. ಅದು ಕೂಡ ಭಾಳ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಭಾಳ ಸೂಕ್ಷ್ಮವಾಗಿ ಚಲನಚಿತ್ರವನ್ನು ಹೆಣೆದು ಚಲನಚಿತ್ರನ ನಿರ್ಮಾಣ ಮಾಡಿದ್ದೇನೆ. ದಯವಿಟ್ಟು ತಾವು ನೋಡಿ ಅದ್ರ ಬಗ್ಗೆ ಒಳ್ಳೆಯ ರಿಪೋರ್ಟ್ ನಾಳೆ ನಾಡಿದ್ದು ಮತ್ತೊಂದು ವಾರ ಮಾಡಬೇಕನ್ನೋಷ್ಟರಲ್ಲಿ ಬೇರೆ ಬೇರೆ ಥರ ಬರ್ತವೆ. ಸತ್ಯವಾಗಿ ನೋಡಿ, ಸತ್ಯವಾಗಿ ಏನಿರ್ಬೇಕು ಅದನ್ನು ಬರೀರಿ. ಬರೆದ್ರೆ ಒಬ್ಬರಿನೊಬ್ಬರಿಗೆ ತಲುಪುತ್ತೆ. ನಿಮ್ಮ ಆಡಿಯನ್ಸು, ನಿಮ್ಮ ವ್ಯವಸ್ಥೆ ಒಬ್ಬರಿನೊಬ್ಬರು ವ್ಯವಸ್ಥೆ ಚೇಂಜ್ ಇರ್ತಾರೆ, ಸಬ್ಸ್ಕ್ರೈಬರ್ ಬೇರೆ ಬೇರೆ ಇರ್ತಾರೆ. ಎಲ್ರಿಗೂ ತಲುಪಿದರೆ ನಾವು ಇದೇ ಭೂಮಿನಲ್ಲಿ ಬಸವಣ್ಣವರು, ಬಸವಾದಿ ಶರಣರು ಓಡಾಡಿದ ನಾಡಿನಲ್ಲಿ ನಾವು ನೀವು ಎಲ್ಲರೂ ಜೀವಿಸಿ ಭಾಳ ಬದುಕ್ತಾ ಇದ್ದೀವಿ. ಅಂಥದ್ದೊಂದು ಕತೆ ಮಾಡಲಿಕ್ಕೆ ದಕ್ಷಿಣ ಕರ್ನಾಟಕದವರು ಅವ್ರ ಮನಸ್ಸಿಗೆ ಹೋಗಲ್ಲ. ಈವನ್ ಆ ಚಲನಚಿತ್ರಗಳನ್ನು ನೋಡ್ಬೇಕಂತ ಕೂಡ ಅವರಿಗೆ ಮನಸ್ಸಿಗೆ ಅಷ್ಟೊಂದು ನೋಡೋಣ ನಂಗೆ ತಾತ್ಸಾರ ಒಂಥರ ನೋಡಿದ್ರೆ ಆಯ್ತು, ದೇವ್ರದ್ದು ಶರಣರದು ನಮ್ಮದಲ್ಲ ಅನ್ನೋ ಥರದಲ್ಲಿ ಅವ್ರಿಗೆ ಬರುತ್ತೆ. ಆದರೆ ಈ ಭೂಮಿನಲ್ಲಿ, ಈ ನಾಡಿನಲ್ಲಿ ತುಂಬ ಅದನ್ನು ಒಂಥರ ನಾವೆಲ್ಲ ಮೆಚ್ಕೊಂಡಿದ್ದೀವಿ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಮತ್ತೊಂದು ಇನ್ನೊಂದು ಏನೂ ಇಲ್ಲೇ ಎಲ್ಲರೂ ನಾವು ಅವ್ರನ್ನ, ಯಾಕಂದರೆ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಒಂದೇ ಆಗಿ ಬಾಳಿದಂಥ ಒಂದು ಇದು ಭೂಮಿ. ಇಡೀ ಭಾರತದ ಒಂದು ಪರಂಪರೆ ಸಂಸ್ಕೃತಿಯಲ್ಲಿ ಹಿಮಾಲಯದ ದೇವಭೂಮಿ ಅಂತ ಇತ್ತು. ಹಾಗೆ ಈ ಒಂದು ಶರಣ ಭೂಮಿ ಬಹಳ ಪವಿತ್ರವಾದಂಥ ಒಂದು ನಾಡು.
ಈ ಭೂಮಿ ಮೇಲೆ ನಾವು ನೀವೆಲ್ಲ ಹುಟ್ಟಿದೆ ಇನ್ನಂಥ ಚಲನಚಿತ್ರಗಳಿಗೆ ಎಲ್ಲ ತಾವೂ ಕೂಡ ಭಾಗಿಯಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತಾ ಈ ಚಿತ್ರ ಗೆಲ್ಸಕ್ಕೆ ತಾವು ಸಾಕ್ಷಿ ಆಗ್ಬೇಕಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಚಲನಚಿತ್ರದ ಬಗ್ಗೆ ಏನೂ ಹೇಳಲ್ಲ, ನೀವೆಲ್ಲನ ನಾಡಿದ್ದು ನೀವೇ ನೋಡ್ತೀರಿ. ನೀವು ನೋಡಿದ ಮೇಲೆ ಮತ್ತೊಂದು ಬೇಕಾದರೆ ಪತ್ರಿಕಾಗೋಷ್ಠಿ ಮಾಡೋಣ, ಯಾಕಂದ್ರೆ ನೀವೆಲ್ಲ ನೋಡಿರ್ತೀರಿ. ಇವರು ಪಾತ್ರ ಮಾಡಿರೋ ಯಾವ ಫೋಟೋವು ಪಕ್ಕ ಇಟ್ಟಿದ್ರು ಕೂಡ ಹೋಲಿಕೆ ಮಾಡಿದ್ರೆ ಏನೂ ಚೇಂಜ್ ಇಲ್ಲ. ತಲೆ ಕೂದಲು ನಾವೇನು ವಿಗ್ ಹಾಕಿಲ್ಲ, ಅವರಿಗೆ ದಾಡಿನೂ ಹಾಕಿಲ್ಲ. ಅದು ಥೇಡ್ ಅಂತೆಲ್ಲ ನಮ್ಮ ಬೀದರ್ ಭಾಷೆಯಲ್ಲಿ ಆ ಥರದಲ್ಲಿ ಕಾಣಿಸ್ತಾರೆ. ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಮುಂದಿನ ಚಿತ್ರದಲ್ಲೂ ಅವ್ರು ಇರ್ತಾರೆ, ಅನುಭವ ಮಂಟಪನಲ್ಲಿ ಅವರೇ ಎಲ್ಲಕ್ಕಿಂತ ಕ್ರಾಂತಿಕಾರಿಯಾಗಿರ್ತಾರೆ ಚಿತ್ರದಲ್ಲಿ. ನಂತರ ಕಾಮಿಡಿ, ಗಂಡ ಹೆಂಡತಿ ಎಷ್ಟು ಬಯಸ್ಕೊಂಡಾರೋ ಪಾಪ ಅವ್ರು ಹೆಂಡತಿಯವರಿಂದ ಸಿಕ್ಕಾಪಡೆ ಬಯಸ್ಕೊಂಡಾರೆ. ಆದರೆ ಈ ಸಿನಿಮಾದಲ್ಲೂ ಕಾಮಿಡಿ ಮಾಡ್ತಾರೆ. ಈ ಥರ ಅಲ್ಲ, ಬೇರೆ ಥರ ಕಾಮಿಡಿ. ರಘುಪ್ರಿಯವರು, ಆಮೇಲೆ ರೋಶ್ನಿಯವರು, ಅವರು ಇದರಲ್ಲಿ ಮೇಕಪ್ಪು ಮೇಡಮ್ ಎಷ್ಟು ಚೆಂದ ಕಾಣಿಸ್ಬೇಕಾದ್ರೆ ಅದು ಕಾರಣ ನಮ್ಮ ರೋಶ್ನಿಯವರು ಆಗ್ತಾರೆ. ಪೂರ್ತಿ ಸ್ಟಾರ್ಟಿಂಗ್ ಎಂಡಿಂಗ್ ತನಕನೂ ಮೇಕಪ್ ಅವರೇ. ಜೊತೆಗೆ ಅವರು ಸಿಸ್ಟ್ರ್ ಆಗಿಬಿಟ್ಟು ಒಂದು ಕಡೆ ಸಿಸ್ಟ್ರು, ಇನ್ನೊಂದು ಕಡೆಗೆ ಗೆಳತಿ, ಮತ್ತೊಂದು ಕಡೆ ಸಹಾಯಕಿ, ಇನ್ನೊಂದು ಮೇಕಪ್ಪು, ಇಷ್ಟೆಲ್ಲನೂ ಇದೆ ನಮ್ಮ ಚಲನಚಿತ್ರದಲ್ಲಿ. ಅವರು ಎರಡು ಕ್ಯಾರೆಕ್ಟರ್ ಥರದಲ್ಲಿ ಕಾಣಿಸ್ತಾರೆ. ಒಂದು ಮಾದೇವಿಗೆ ತುಂಬ ಹತ್ತಿರ ಇರ್ತಾರೆ, ಆದರೂ ಮಹಾರಾಜರಿಗೆ ನಾನು ಮಾಡಿದ ಪಾತ್ರಕ್ಕೆ ನನಗೂ ತುಂಬ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಈ ನಮ್ಮ ಚಲನಚಿತ್ರದಲ್ಲಿ ಮಾಡಿದಂಥ ಎಲ್ಲ ಒಂದು ಇದು ಹಾಫ್ ದಿನ ಅಂದ್ಕೊಡ್ರಿ, ಆನ್ ದಿನ ರೆಕಾರ್ಡ್ ಅಂದ್ಕೊಡ್ರಿ. ಒಂದು ಬೀದರ್ ನಾವು ಎಲ್ಲ ಪತ್ರಕರ್ತರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಇಲ್ಲಿವರೆಗೆ ನಾನು ಪರಿಚಯ ಹೇಳಿದೆ. ಈಗ ಒಬ್ಬೊಬ್ಬರು ಈಗ ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ. ಅವ್ರ ಮುಂಚೆ ನಮ್ಮ ಸಂಗೀತ ನಿರ್ದೇಶಕರ ಬಗ್ಗೆ ನನಗೂ ಸ್ವಲ್ಪ ಇನ್ನೂ ಎಲ್ಲ ತಿಳ್ಕೊಂಡಿಲ್ಲ, ಅವ್ರ ಬಗ್ಗೆ ಕೆಲವೊಂದು ತಿಳ್ಕೊಳ್ಳೋಣ. ತುಂಬ ಅದ್ಭುತವಾದ ಸಂಗೀತ ಮಾಡಿದ್ದಾರೆ. ಅವೆಲ್ಲವೂ ಲೈವ್, ಅವರೇ ಹೇಳ್ತಾರೆ ಅದೆಲ್ಲ ಹೇಳಿ. ಮಾರ್ಚ್ 28, 2025ರಂದು ದೇಶದಾದ್ಯಂತ 100 ವಿವಾಹ ಪೂರ್ವ ಸಂವಾದ ಕೇಂದ್ರಗಳನ್ನು ಆರಂಭಿಸುವ ಕುರಿತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು. 100 ಮದುವೆಗಳಲ್ಲಿ ಇಂದಿನ ಕಾಲದಲ್ಲಿ ಕನಿಷ್ಠ 100 ಮದುವೆಗಳಲ್ಲಿ 60 ಸಂಬಂಧಗಳು ಮುರಿದು ಬೀಳ್ತಾ ಇವೆ ಎಂದು ವರದಿಯೊಂದು ಹೇಳುತ್ತಾ ಇದೆ. ಆದ್ದರಿಂದ ಈ ಸಂವಾದ ಕೇಂದ್ರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ತಿಳಿಸಿದರು. ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ನವದೆಹಲಿ ಸಹಯೋಗದಲ್ಲಿ ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆ ಅನುಷ್ಠಾನದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್ ಇವರ ಒಂದು ಸಹಕಾರದೊಂದಿಗೆ ಆಯೋಜನೆ ಮಾಡಿರುವಂತಹ ವಿವಾಹ ಪೂರ್ವ ಸಂವಾದ ಕೇಂದ್ರ ತೇರೆ ಮೇರೆ ಸಪನೆ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಅವರು ಮಾತನಾಡ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ನಿಂದ ಸಾಕಷ್ಟು ಸಂಬಂಧಗಳು ಮುರಿದು ಬೀಳ್ತಾ ಇವೆ. 2023-24ರಲ್ಲಿ ಸುಮಾರು 66,000 ವಿವಾಹ ಒಂದು ವಿಚ್ಛೇದನಗಳು ನಡೆದಿವೆ ಎನ್ನುವಂಥ ವರದಿ ಸಾಕಷ್ಟು ನಮಗೆ ಮನಸ್ಸಿಗೆ ನೋವನ್ನು ತಂದುಕೊಡುತ್ತೆ. ಹೀಗಾಗಿ ಇದು ನಡಿಬಾರದು ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಮದುವೆಗೂ ಮುಂಚೆ ಈ ಒಂದು ವಿವಾಹ ಪೂರ್ವ ಒಂದು ಸಂವಾದ ಕೇಂದ್ರಕ್ಕೆ ಆಗಮಿಸಿದಾಗ ಹಲವು ಪ್ರಶ್ನೆಗಳು ಹೊಂದಿರುವಂತಹ ಒಂದು ಪತ್ರವನ್ನು ಕೊಡ್ತೇವೆ. ಆ ಪತ್ರದ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಬೇಕಾಗುತ್ತೆ. ಉತ್ತರಿಸಿದಾಗ ಇಬ್ಬರ ಮನಸ್ಸುಗಳು ಒಂದಾದಾಗ ಮಾತ್ರ ಮತ್ತೆ ನೀವು ನೋಂದಾಯಿತ ಅಥವಾ ಕುಟುಂಬಸ್ಥರ ಒಂದು ಎದುರುಗಡೆ ಮದುವೆ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಮಾಹಿತಿಯೊಂದಿಗೆ ಅಲ್ಲಿಯೂ ಕೂಡ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಆ ಪ್ರಮಾಣ ಪತ್ರದ ನಂತರವೇ ಮುಂದಿನ ಒಂದು ಕೆಲಸ ಕಾರ್ಯಗಳು ನಡೀತವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕಷ್ಟಪಟ್ಟು ಗಳಿಸಿದ ಹಣ ಖರ್ಚು ಮಾಡಿ ತಂದೆ ತಾಯಿಗಳು ಮಕ್ಕಳ ಮದುವೆ ಮಾಡಬೇಕೆಂದು ಆಸೆ ಪಟ್ಟಿರ್ತಾರೆ. ಆದರೆ ಮಕ್ಕಳು ವಿವಾಹ ಪೂರ್ವ ವಿಡಿಯೋ ಶೂಟಿಂಗ್ನಿಂದ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಡಿಕೊಂಡು ಮದುವೆಗೂ ಮುಂಚೆಯೇ ದೂರವಾದ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ಹೀಗಾಗಿ ವಿವಾಹವಾಗುವುದಕ್ಕಿಂತ ಪೂರ್ವದಲ್ಲಿ ಗಂಡು ಮತ್ತು ಹೆಣ್ಣು ಈ ಕೇಂದ್ರಕ್ಕೆ ಆಗಮಿಸಿ ತಮಗೆ ಒಂದು ಪ್ರಶ್ನೆಗಳ ಹೊಂದಿರುವಂತಹ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಇಬ್ಬರು ಪರಸ್ಪರ ಒಪ್ಪಿಗೆಯಾದ ಬಳಿಕ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ನಂತರ ನೋಂದಾಯಿತ ಅಥವಾ ಕುಟುಂಬಸ್ಥರ ಸಮ್ಮುಖದಲ್ಲಿ ವಿವಾಹ ಕೂಡ ಆಗಬಹುದು. ಇಂತಹ ಒಂದು ವೈವಾಹಿಕ ಸಂಬಂಧಗಳು ಮುರಿದು ಬೀಳಬಾರದೆಂಬುದು ವಿವಾಹ ಪೂರ್ವ ಸಂವಾದ ಕೇಂದ್ರದ ಪ್ರಮುಖ ಉದ್ದೇಶವಾಗಿದೆ ಎಂದು ಶಿವಯ್ಯ ಸ್ವಾಮಿಯವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡ್ತಾ, ಈಗಾಗಲೇ ರಾಜ್ಯದಲ್ಲಿ ಸಖಿ-1 ಕೇಂದ್ರ ಕೆಲಸ ಮಾಡ್ತಾ ಇದೆ. ವಿವಾಹಕ್ಕೂ ಮುಂಚೆಯೇ ಸಮಸ್ಯೆಗಳು ಬಂದರೆ ಅವುಗಳನ್ನು ಬಗೆಹರಿಸಲು ವಿವಾಹ ಪೂರ್ವ ಸಂವಾದ ಕೇಂದ್ರ ಆರಂಭಿಸಲಾಗಿದೆ. ಸರ್ಕಾರದ ಈ ಸೌಲಭ್ಯವನ್ನು ಇಂದಿನ ಯುವಕ ಯುವತಿಯರು ಪಡೆದುಕೊಳ್ಳಬೇಕು. ಆರಂಭಿಸಿದ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಶುಭ ಹಾರೈಕೆಯ ಮಾತುಗಳನ್ನು ಆಡಿದರು.
ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಗೋಟ, ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನಾಗಭೂಷಣ್ ಕಮಠಾಣೆ, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ BV ಶಿವಪ್ರಕಾಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ MS ಶ್ರೀಧರ್, ಮೇರಾ ಯುವ ಭಾರತ್ನ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ವಕೀಲರ ಸಂಘದ ಅಧ್ಯಕ್ಷ ಸನ್ಮುಖಯ್ಯ ಸ್ವಾಮಿ, IMA ಅಧ್ಯಕ್ಷ ಡಾಕ್ಟರ್ ವಿಜಯ್ ಬಲ್ಲೂರ್ಕರ್, ಮಹಾನಗರ ಪಾಲಿಕೆ ಸದಸ್ಯೆ ಉಲ್ಲಾಸಿನಿ ಮುದಾಳೆ ಮತ್ತು ಜ್ಯೋತಿ ಗುಮ್ಮ, ಶ್ರೀಮತಿ ಕಾವೇರಿ, ಸಂಗೀತಾ ಪಾಟೀಲ್, ಚೆನ್ನಂಬಿಕಾ, ರೇಣುಕಾ ಮಳ್ಳಿ, ನಾಗರಾಜ್ ಮಠ್, ಓಂ ಪ್ರಕಾಶ್ ರೊಟ್ಟೆ, ಮಹೇಶ್ ಪಾಟೀಲ್, ವರದಯ್ಯ ಸ್ವಾಮಿ ಸೇರಿದಂತೆ ಇನ್ನು ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಇದು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಡೈರೆಕ್ಷನ್ಸ್ ಬಂದಿದೆ. ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪ್ರೀ ಮ್ಯಾರಿಟಲ್ ಕೌನ್ಸ್ಲಿಂಗ್ಸ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಖಿ ಸೆಂಟರ್ ವರ್ಕ್ ಆಗ್ತಾಯಿದೆ. ಎಲ್ಲಿ ಪೋಸ್ಟ್ ಮ್ಯಾರಿಟಲ್ ಏನಾದರೂ ಇಶ್ಯೂ ಬಂದರೆ ಅವರಿಗೂ ಕರೆದು ಕೌನ್ಸ್ಲಿಂಗ್ ಮಾಡ್ತೀವಿ ಟು ಸೇವ್ ಮ್ಯಾರೇಜಸ್ ಆ್ಯಂಡ್ ಸೊ ದಟ್ ದೇ ಕ್ಯಾನ್ ಸ್ಪೆಂಡ್ ಗುಡ್ ಲೈಫ್ ಟುಗೆದರ್ ಇನ್ ಹಾರ್ಮನಿ. ಸೊ ಅದೇ ರೀತಿಯಲ್ಲಿ ನಾವು ಇಲ್ಲಿ ಪ್ರೀ ಮ್ಯಾರಿಟಲ್ ಕೌನ್ಸ್ಲಿಂಗ್ ಈಗ ಸ್ಟಾರ್ಟ್ ಮಾಡ್ತೀವಿ. ಅವರಿಗೂ ಮುಂಚಿತವಾಗಿಯೇ ಕೌನ್ಸ್ಲಿಂಗ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ ಪೋಸ್ಟ್ ಮ್ಯಾರೇಜ್ ಮತ್ತು ಯಾವ ರೀತಿಯಲ್ಲಿ ಅವರು ಜೀವನ ಬದುಕಬಹುದು ಅಂತ ಆ ಥರದ್ದು ಕೌನ್ಸ್ಲಿಂಗಲ್ಲೇ ಕೊಡ್ತಾರೆ. ಇದು ಫಸ್ಟ್ ಇನ್ ದಿ ಸ್ಟೇಟ್ ಆಗಿದೆ. ಸೊ ಐ ವಿಶ್ ಆಲ್ ದಿ ವೆರಿ ಬೆಸ್ಟ್. ಮತ್ತು ಡಿಪಾರ್ಟ್ಮೆಂಟ್ದವರು ಏನು ಮಾಡಿದ್ದಾರೆ ಅವರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. 25 ಮಾರ್ಚ್ 28ರಂದು ನಮ್ಮ ದೇಶದಲ್ಲಿ 100 ವಿವಾಹ ಪೂರ್ವ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ರು. ಅದು ಯಾಕೆ ಮಾಡಿದ್ರು ಅಂತಂದ್ರೆ, ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎಷ್ಟು ಡೈವರ್ಸ್ ಆಗ್ತಾ ಇವೆ. 100 ಮದುವೆ ಆದ ಅಂದ್ರೆ 60 ಡೈವರ್ಸ್ ಕೇಸಸ್ ಬರ್ತಾ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಸೊ ಇದನ್ನ ಬಹಳಷ್ಟು ಸೀರಿಯಸ್ ಸಾಮಾಜಿಕ ಮತ್ತು ಆರ್ಥಿಕ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಒಂದು ವಿಷಯ ಅರ್ಥಕೊಂಡು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನು ನಾವು 100 ಕೇಂದ್ರಗಳು ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಈಗಾಗಲೇ ರಾಷ್ಟ್ರೀಯ ಮಹಿಳಾ ದಿನಾಚರಣೆ 2025ರಂದು 42 ಈ ಒಂದು ಪೂರ್ವ ವಿವಾಹ ಈ ಒಂದು ಕೇಂದ್ರ ಸಂಪರ್ಕ ಕೇಂದ್ರ ಆಗ್ಲೇ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿ ಸುಮಾರು ಒಂದು 15 ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸೊ ಆದ್ಮೇಲೆ ಅನೇಕ ವಿಶ್ವವಿದ್ಯಾಲಯದವರು, ಸಂಘ ಸಂಸ್ಥೆಯವರು, ಇಲಾಖೆಯವರು ಪ್ರಸ್ತಾವನೆ ಕೊಟ್ಟರು, ನಾವು ಸ್ಟಾರ್ಟ್ ಮಾಡ್ತೀವಿ, ನಮಗೂ ಕೂಡ ಅವಕಾಶ ಕೊಡ್ರಿ ಅಂತೇಳಿ. ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದವರು ಅವ್ರ ಯಾರಿಗೂ ಕೂಡ ಅವಕಾಶ ಕೊಡ್ಲಿಲ್ಲ. ಏನಂದ್ರೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ, ಟೆಂಡರ್ಲಿ ಕ್ರಿಟೇರಿಯಾ ಹೆಂಗೆ ಕೊಡ್ಬೇಕಂದ್ರೆ ಬಹಳಷ್ಟು ಟ್ರಾನ್ಸಾಕ್ಷನ್ ಮಾಡಿ ವರ್ಕ್ ಮಾಡಿ ಟೆಂಡರ್ ಕೊಡ್ತಾರ. ಸೊ ಅವರು ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಏನ್ ನಿರ್ಧಾರ ಮಾಡಿದ್ರ, ಈ ಸಾಮಾಜಿಕವಾಗಿ ಕೆಲಸ ಮಾಡ್ತಿರುವಂತ ಅನೇಕ ಸಂಘ ಸಂಸ್ಥೆಗಳಿಗೆ ನಾವು ಅವರೇ ಸ್ವತಃ ಐಡೆಂಟಿಫೈ ಮಾಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಮ್ಮ ಬೀದರ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ದಯವಿಟ್ಟು ವೇದಿಕೆ ಬರಬೇಕು. ಮೊಹಮ್ಮದುದ್ದೀನ್ ಸರ್ ಅವರು ನಮ್ಮ ಬೀದರ್ ಜಿಲ್ಲಾ ಶಸ್ತ್ರಚಿಕಿತ್ಸಕರು. ಸೊ ಅವರೇನು ನಿರ್ಧಾರ ಮಾಡಿದ್ರೆ, ರಾಷ್ಟ್ರೀಯ ಮಹಿಳಾ ಆಯೋಗದವರು ಈ ಹಿಂದೆ ಅಂದ್ರೆ ಅನುದಾನ ರಹಿತವಾಗಿ ಯಾರು ಕೆಲಸ ಸಮಾಜಕ್ಕಾಗಿ ಮಾಡಿದ್ದಾರೆ ಅವರನ್ನ ಗುರುತಿಸಿ ಈ ಒಂದು ಕೇಂದ್ರ ನಡೆಸಬೇಕಂತ ಮಾಡಿದ್ರು. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳೇ ಅವ್ರು ನಡೆಸ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಿಂದ ಕೂಡ ಅನೇಕ ಪ್ರಸ್ತಾವನೆ ಹೋಗಿದ್ದೆವು. ಸೊ ಆದ್ರೂ ಕೂಡ ಮಹಿಳಾ ಆಯೋಗರು ಯಾರು ಕೊಡಲಿಲ್ಲ. ನಾನು ನಮ್ಮ ಸಭೆಯಲ್ಲಿ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ ಯೋಜನೆಗಳ ಸಭೆಯಲ್ಲಿ ಕ್ಯಾಬಿನೆಟ್ ಕಮಿಟಿ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಇದ್ರು, ನಾನು ಪ್ರಸ್ತಾವನೆ ಕೊಟ್ಟಿಲ್ಲ ಸರ್, ನಮ್ಮ ಜಿಲ್ಲೆಗೆ ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ಇದು ಬಹಳ ಅತಿ ಅವಶ್ಯಕ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ನೀವು ವಿವಾಹ ಪೂರ್ವ ಸಂವಾದ ಕೇಂದ್ರ ನಮ್ಮ ಬೀದರ್ ಜಿಲ್ಲೆ ಕೊಡ್ಬೇಕಂತ ಹೇಳಿ ಅವರು ಪ್ರೊಫೈಲ್ ಡಾಟಾ ತೆಗೆದವರು. ಈಗಾಗಲೇ ನಿಮ್ಮ ಗವರ್ಮೆಂಟ್ ಇನ್ ಪ್ರಪೋಸಲ್ ಇದೆ, ಬಟ್ ಲಾಸ್ಟ್ ಟೈಮ್ ಕೊಡ್ಲಿಲ್ಲ ನಾವು. ಬಟ್ ನೋಡಿ ಅಂತ ನಮಗೊಂದು 8 days ಟೈಮ್ ಕೊಟ್ಟರು, ನಾನು ಕೇಳಿದ್ಮೇಲೆ ಕೊಡ್ಲಿಲ್ಲ. ಆಫ್ಟರ್ 8 days ಆದ್ಮೇಲೆ ಕಮ್ಯುನಿಕೇಶನ್ ಮಾಡಿ ಅವ್ರ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಕನ್ವರ್ಸೇಷನ್ ಮಾಡಿ ಈ ತರ ಕೊಡ್ತಾ ಇದೀವಿ. ನಾವು ಮೊನ್ನೆ ನಮ್ಮ ಸ್ಟೇಟ್ ಡೆವಲಪ್ಮೆಂಟ್ ಕಮಿಟಿ ಸದಸ್ಯರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸೊ ಅವ್ರ ಮೂಲಕ, ಅವರ ಸಂಸ್ಥೆ ಮೂಲಕ ಒಳ್ಳೆ ಇರುವಂತ ನಾವು ಕೊಡ್ತಾ ಇದೀವಿ, ನೀವು ನಡೆಸಿ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗದ ಮೂಲಕ ಈ ಒಂದು ನಿರ್ದೇಶನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬಂತು. ಆದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶ್ರೀಧರ್ DD ಅವರು ನಾವೆಲ್ಲರೂ ಹೋಗಿ ಏನಪ್ಪಾ ಅಂದ್ರೆ ವಿಚಾರ ಮಾಡಿ ನಾವು ಪ್ರಾರಂಭ ಮಾಡಿದ್ವಿ. ಸೊ ಇದಕ್ಕೆ ಹಿನ್ನೆಲೆ ಏನಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ, ಪ್ರತಿ ವರ್ಷ ಅಂದ್ರೆ 2023-24ನೇ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 66,583 ಡೈವರ್ಸ್ ಒಂದೇ ವರ್ಷದಲ್ಲಿ ಆಗಿದ್ರಿ. ಅಂದ್ರೆ 2023-24 ಅಂದ್ರೆ 66,000 ಡೈವರ್ಸ್ ಆಗಿನ ಕೇಸ್ ಅದಿಲ್ಲ. ಸೊ ಅದಾದ್ಮೇಲೆ 2023-24ರಲ್ಲಿ 35,000 ಡಾಟಾ ಹೇಳ್ತಾ ಇದೆ. ಸೊ 25 ಡಾಟಾ ಅನೌನ್ಸ್ ಮಾಡಬೇಕು. ಸೊ ನಾವೊಂದು ಜನರಲ್ ಕನ್ಸೆಪ್ಷನ್ ಆಫ್ಟರ್ ಕೋವಿಡ್ ನೋಡಿದೆ ಅಂದ್ರೆ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಸುಮಾರು 70,000 ಡೈವರ್ಸ್ ಆಗ್ತವೆ. 70,000 ಡೈವರ್ಸ್ ಆಗ್ತವೆ. ಸೊ ನೀವು ಡಿಸ್ಟ್ರಿಕ್ಟ್ ಡಿವೈಡ್ ಮಾಡ್ಕೊಡ್ರಿ, 30 ಡಿಸ್ಟ್ರಿಕ್ಟ್ ನಾವು ಡಿವೈಡ್ ಮಾಡ್ಕೊಂಡ್ರೆ ಒಂದು ಡಿಸ್ಟ್ರಿಕ್ಕಿಗೆ 800 ಡೈವರ್ಸ್ ಆಗ್ಲತ್ತ ಪ್ರತಿ ವರ್ಷ. ಸೊ ಇದನ್ನ ಯಾಕೆ ಆಗ್ಲತ್ತಾವ, ಏನ್ ಸಮಸ್ಯೆ ಆಗ್ಲತ್ತಿರಿ, ಏನು ಸಾಮಾಜಿಕವಾಗಿ ಏನು ದುಷ್ಪರಿಣಾಮ ಬೀರ್ತಾ ಇದೆ ಸಮಾಜ ಮೇಲೆ, ಆಮೇಲೆ ಆರ್ಥಿಕವಾಗಿ ಏನ್ ಬೀರ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ. ಇವತ್ತು ನಾವೆಲ್ಲರೂ ಒಂದು ಟ್ರೆಂಡ್ ಹೊಸದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಅದನ್ನ ಬಿಟ್ಟು ನಾವು ಬೇರೆ ಬೇರೆ ಮಾಡ್ತಾ ಇದ್ದೀವಿ.
ಹೊಸ ಹೊಸ ಕಲ್ಚರ್ ಮಾಡ್ತಾ ಇದೀವಿ. ನೀವೆಲ್ಲ ಪ್ರತಿನಿತ್ಯ ನೀವು ಇವತ್ತಿನ ಪತ್ರಿಕೆ ತೆಗೆದವರು ಕೂಡ ಮಹಿಳೆಯರ ಸಂಬಂಧ ಈ ವಿಷಯ ಇದ್ದೇ ಇರ್ತದೆ. ಇವತ್ತೇ ನೋಡಿದೆ ನಾವು ಗುಲ್ಬರ್ಗಾದಲ್ಲಿ ಏನಪ್ಪಾ ಅಂದ್ರೆ ಜಸ್ಟ್ ಮ್ಯಾರೇಜ್ ಆಗಿ ಒಂದು 3 month ಅಲ್ಲಿ ಟೂರ್ ಹೋದಲ್ಲೇ ಡೈವರ್ಸ್ ಆಗ್ಯಾರ, ಬಂದು ಸುಸೈಡ್ ಮಾಡ್ಕೊಂಡ್ರ. ಇವತ್ತಿನ ಪತ್ರಿಕೆದಲ್ಲಿ ಅದ. ಯಾಕಂದ್ರೆ ಕಾನ್ಫ್ಲಿಕ್ಟ್ ಈಗೋ, ಹುಡುಗಂದು ಈಗೋನೋ ಹುಡುಗಿದು ಈಗೋನೋ ಗೊತ್ತಿಲ್ಲ. ಮತ್ತೆ ಇಬ್ರು ಡಾಕ್ಟರ್ ಇದ್ದಾರೆ, MBBS MD. ನಾವ್ಯಾರೋ ಸಣ್ಣವರೆಲ್ಲ ಇಲ್ಲ, ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ. ಸೊ ಇಲ್ಲಿ ಏನು ಕೊರತೆ ಆಗ್ಲತ್ತದ, ಈಗೋ ಆಗಿರ್ಬೋದು ಅಥವಾ ಏನು ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ರಾಷ್ಟ್ರೀಯ ಮಹಿಳೆಯರು ಅದನ್ನ ಅರ್ಕೊಂಡು ಬಹಳ ಸೀರಿಯಸ್ ಆಗಿ ಏನಪ್ಪ ಅಟೆಂಡ್ ಮಾಡಿದ್ರು. ಸೊ ನಾವೆಲ್ಲ ಏನ್ ಮಾಡ್ತೇವೆ, ನಮ್ಗೇನು ಟ್ರೆಂಡ್ ಆಗಿದೆ ಎಲ್ಲರಿಗೆ ಅಂದ್ರೆ ಈಗ ನಾವು ನೋಡ್ತಾ ಇದೀವಿ ರೀಸೆಂಟ್ ಆಗಿ ನಮ್ಮೆಲ್ಲ ಮಕ್ಕಳಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೊಸ ಸ್ಟಾರ್ಟ್ ಮಾಡಿ ಎಲ್ಲರೂ. ಇದು ಕಮರ್ಷಿಯಲ್ ಸ್ಟಾರ್ಟ್ ಆಗ್ಯದ. ಪ್ರೀ ವೆಡ್ಡಿಂಗ್ ಅಂತ ಯಾವುದು ಇರಲಿ ಸ್ಟಾರ್ಟ್ ಮಾಡ್ಯಾರ. ಯಾರೋ ಒಬ್ಬರು ದುಡ್ಡಿದ್ದವ್ರು ಮಾಡ್ಯಾರ ಅಂತ ಮಾಡ್ರ ಪ್ರೀ ವೆಡ್ಡಿಂಗ್ 11 ಲಕ್ಷ 2 ಲಕ್ಷ ಪ್ಯಾಕೇಜ್ ಕೊಟ್ಟು ಮದುವೆ ಆಗಲ್ಕಿನ ಪೈಲೇ ವಿಡಿಯೋ ಅದೆಲ್ಲ ಮಾಡ್ಕೋಬೇಕು, ಫೋಟೋ ಮಾಡ್ಬೇಕು. ಯಾಕಂದ್ರೆ ಮದುವೆಲ್ಲ ತೋರಿಸ್ಬೇಕಲ್ಲ ಇವರೆಲ್ಲ ಏನೇನು ದೊಡ್ಡ ಸಾಧನೆ ಮಾಡ್ಯಾರ ಅಂತೇಳಿ ಅದಕ್ಕೆ ಅದು ಮಾಡಿದ್ರು. ಸೊ ನಾವು ಎಷ್ಟೋ ಕೇಸಸ್ ನೋಡಿದೀವಿ ನಾವೆಲ್ಲ ರಿಸರ್ಚ್. ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು, ನಮ್ಮ ಮಹಿಳಾ ಆಯೋಗದವರಾಗಿರ್ಬೋದು, ವುಮೆನ್ ಅಂಡ್ ಚೈಲ್ಡ್ ವಿಶ್ವವಿದ್ಯಾಲಯದವರು, ಇವರು ಪ್ರೀ ವೆಡ್ಡಿಂಗ್ ಶೂಟ್ ಹೋಗಿ ಡೈವರ್ಸ್ ಮಾಡ್ಕೊಂಡು ಬಂದರು. ಯಾಕ್ರಿ ಅಂದ್ರೆ ಆಟಿಟ್ಯೂಡ್ ಸರಿ ಇಲ್ಲ ಅಂತ ಹೇಳ್ತಾರೆ. ನಾವು ಇವರೆಲ್ಲ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿ ಕಳ್ಸಾರ, ಫೋಟೋ ವಿಡಿಯೋ ತಂದ್ಕೊಡ್ರಿ ಅಂದ್ರೆ ಡೈವರ್ಸ್ ಹೋಗ್ತೀವಿ ಅಂತ ಕೋರ್ಟಿಗೆ ಹೋಗ್ಬಿಟ್ರು. ಇವ್ರು ತಂದೆ ತಾಯಿ ಇಬ್ರು ಪರೇಶಾನ್, ಈ ಪರಿಸ್ಥಿತಿ ಆಗ್ಲತ್ತದ. ಡೈವರ್ಸ್ ಆಗದೆ ವಿಡಿಯೋ ತೋರಿಸ್ಬೇಕಾಗ್ತದೆ. ಹಾಗಾಗಿ ನಾನು ಎಲ್ಲ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಹಿರಿಯರಿದ್ರಿ, ನಮ್ಮ ಮಕ್ಕಳಿಗೆ ನಮ್ಮ ಸಹೋದರರಿಗೆ ನೀವೇನಪ್ಪ ಅಂದ್ರೆ ದಯವಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋ ಅವಶ್ಯಕ ಇಲ್ಲ. ಅದಕ್ಕಿಂತ ಮೊದಲಾಗಿ ಪ್ರೀ ಮೆರಿಟಲ್ ಕಮ್ಯುನಿಕೇಶನ್ ಸೆಂಟರ್ ಕಳ್ಸರ ಅವ್ರ ಲೈಫು ಏನಪ್ಪ ಅಂದ್ರೆ ಉದ್ಧಾರ ಆಯ್ತದ, ಅವ್ರ ಸರ್ವಾದ ಆಯ್ತಾರ, ಕುಟುಂಬ ಕಲ್ಯಾಣ ಆಯ್ತದ ಅಂತ ಒಂದು ನಿರ್ಧಾರ ರಾಷ್ಟ್ರೀಯ ಮಹಿಳಾ ಆಯೋಗ ಅದಾಗ್ಯದ. ನೀವು ಕಮ್ಯುನಿಕೇಶನ್ ಸೆಂಟರ್ ಕಳ್ಸೆ ಮದುವೆ ಆಗಲಿಲ್ಲ ಅಂದ್ರೆ ಮತ್ತೆ ನೀವು ವೆಡ್ಡಿಂಗ್ ಶೂಟ್ ಅಲ್ಲಿ ಆಗಲ್ಲ ಅಂತ ಸಾಕಷ್ಟು ಸಮಸ್ಯೆಗಳು ಖಂಡಿತ ಆಯ್ತಾವ್. ಇವತ್ತು ನೋಡಿದಿಲ್ಲ ಪತ್ರಿಕೆಯಲ್ಲಿ. ಸೊ ಈ ಕಲ್ಚರ್ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು. ಸೊ ಇದ್ರ ಉದ್ದೇಶ ಏನು, ಪ್ರೀ ಮೆಡಿಕಲ್ ಕಮ್ಯುನಿಕೇಶನ್ ಸೆಂಟರ್ ಅಂದ್ರೆ ಯಾರು ಕಪಲ್ಸ್ ಮದುವೆಗೆ ಎಂಗೇಜ್ಮೆಂಟ್ ಆಗಿ ಫಿಕ್ಸ್ ಆಗಿ ಮದುವೆ ಮಾಡ್ಕೊತಾರ, ಸೊ ಅವ್ರೇನಪ್ಪ ಅಂದ್ರೆ ಅವ್ರ ಪೇರೆಂಟ್ಸ್, ಹುಡುಗ ಹುಡುಗಿ ಪೇರೆಂಟ್ಸ್ ಏನಪ್ಪ ಅಂದ್ರೆ ನಮ್ಮ ಹತ್ರ ಕರ್ಕೊಂಡ್ ಬಂದು ಅವ್ರು ಏನ್ ಡೌಟ್ಸ್ ಇರ್ತಾರೆ, ಕೆಲವೊಂದು ಭಾಳ ಹೈಲಿ ಕ್ವಾಲಿಫೈಡ್ ಇದ್ರು ಸಮಸ್ಯೆ, ಭಾಳ ಇಲಿಟ್ರೇಟ್ ಇದ್ರು ಸಮಸ್ಯೆ. ಸೊ ಅವರಿಗೆ ಸೈಕಾಲಜಿಸ್ಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಹೈ ಏನಪ್ಪ ಅಂದ್ರೆ ಕೌನ್ಸಿಲಿಂಗ್ ಕೆಪಾಸಿಟಿ ಬೇಕಾಗಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ಪೇರೆಂಟ್ ಮೂಲಕ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ನಮ್ಮ NCW ಅಲ್ಲಿ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, PMCC ಅಲ್ಲಿ. ಸೊ ಅವ್ರಿಗೆ ಮಾಡಿದ್ಮೇಲೆ ಅವ್ರ ಪೇರೆಂಟ್ಸ್ ಕೊಟ್ಟು ಆಧಾರ್ ಎಲ್ಲ ಕೊಟ್ಟ ಮೇಲೆ ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಸೊ ಅವರಿಗೆ ಬುಕ್ ಪುಸ್ತಕ ರಿಲೀಸ್ ಮಾಡಿವಲ್ಲ, ಇದರಲ್ಲಿ ಕ್ವಶನ್ ಹುಡುಗ ಹುಡುಗಿಗೆ ಅಂದ್ರೆ ನೀವು ನಿಮ್ ಗಂಡ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀರಿ, ಲೈಫ್ ಟೈಮ್ ಇರ್ಬೇಕಂದ್ರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.